ಬಸವಣ್ಣನವರು, ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಛಲಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲಬೇಕು ಶರಣಂಗೆ ಪರಧನವನೊಲ್ಲನೆಂಬ. ಯಾರಿಗಪ್ಪ ಛಲ? ಈಗ ಎಲ್ಲ ಛಲ ಬಿಟ್ಬಿಟ್ಟು ಅವ್ರು ಎಲ್ಲಗ ಪರಸತಿನೇ ಬೇಕಾಗಿ ಕೂತದ. ಈಗ ಪರಸತಿ ಅಲ್ಲ, ಸ್ವಂತ ಸ್ವಾದ್ರಮ ಅವನು ಹೆಡ್ತಿಯೇ ಬೇಕಾಗಿತ್ತು. ಅವನು ಯಾರಿಗೋ ಅವನ ಮನಕಾಯನಾಗ ಕುಣಿಗಲ್ಲಲ್ಲಿ ಸೋದ್ರ ಮಾವನ ಹೆಂಡತಿ ಸೋದರತ್ತೆ ತಾಯಿ ಸಮಾನ ಅಂತ, ಅವಳ ಜೊತೆ ಅಕ್ರಮ ಸಂಬಂಧ. ಅವನು ಹೇಳಿ ಹೇಳಿ ಸಹಿಸ್ಲಿಕ್ಕಾಗದೆ ಸ್ವಂತ ತಾಯಿಯ ತಮ್ಮ ತನ್ನಿಬ್ಬರು ಮುದ್ದಾದ ಮಕ್ಕಳು ಉಸಿರುಗಡಿಸ್ಕೊಂಡು ತಾನು ಆತ್ಮಹತ್ಯೆ ಮಾಡ್ಕೊಂಡು. ನೋಡಿ, ಊಟ ಮಾಡ್ಬೇಕಾದ್ರೆ ಯಾವ ಹೋಟ್ಲು ಒಳ್ಳೇದು ಅಂತ ಹುಡುಕ್ತಾರೆ ಅರ್ಧ ಗಂಟೆ ಎಲ್ಲ. ಇದು ತಿಂದ್ರೆ ನನಗಾಗಲ್ಲ ಅಂತಾರೆ. ಇಂಥದ್ದೇ ಸ್ಕೂಟ್ರ್ ಬೇಕಂತ ಕಾದು ಆಯ್ಕೆ ಮಾಡ್ಕೊಂತಾರೆ. ಅದೇನು ಕಾಮವಾಂಚೆ, ಕರೆದ ತಕ್ಷಣ ಹೊಂಟೋಗ್ಬೇಕು ಅನ್ಸುತ್ತಾ? ಮನಸ್ಸು ಅನ್ನೋದಿಲ್ವ, ಜ್ಞಾನ ಅನ್ನೋದಿಲ್ಲ ಅಂದ್ರೆ. ಛಲ ಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ. ಅಕ್ರಮ ಸಂಬಂಧಗಳು, ಅನೈತಿಕತೆ, ಈ ವ್ಯಭಿಚಾರ, ಇದು ಯಾಕೋ ತುಂಬ ಅತಿ ಆಗ್ತಾ ಇದೆ. ಸಂಬಂಧಗಳ ಮೌಲ್ಯ ಎಲ್ಲಿ ಉಳಿತಪ್ಪೋ? ಎಲ್ಲಿ ಉಳಿತಿಲ್ಲಿ? ಆಲೋಚಿಸ್ಬೇಕಲ್ಲ ಅಂದ್ರೆ ನಾವೆಲ್ಲ. ದೊಡ್ಡಮ್ಮ ಅಂದ್ರೇನು, ಚಿಕ್ಕಮ್ಮ ಅಂದ್ರೇನು, ಸೋದರದತ್ತೆ ಅಂದ್ರೇನು, ಸೋದರ ಮಾವ ಅಂದ್ರೇನು. ನನ್ನ ಅಕ್ಕನ ಮಗ, ನನ್ನ ತಂಗಿ ಮಗ ಅಂತ ಎಷ್ಟು ಪ್ರೀತಿಯನ್ನು ಸಾಕಿದ್ದ ಪಾಪ. ಅಂಥವನು ಮೋಸ ಮಾಡ್ಲಿಕ್ಕೆ ಮನ್ಸು ಹೆಂಗೆ ಬತ್ರಿ? ರಸ್ತೆಯಲ್ಲಿ ಹೋಗುವಾಗ ಮಗು ಕೈ ಹಿಡ್ಕೊಂಡು ಹೋಗ್ತಾ ಇದ್ದೋ, ಅಲ್ಲೊಂದು ಚಾಕ್ಲೇಟ್ ಬಿದ್ದಿತ್ತು. ಆ ಮಗು ಎತ್ಕೊಂಡು ತಿನ್ನೋಕೆ ಹೋದ್ರೆ ಏನಂತೀವಿ ನಾವು? ಬಿಸಾಕ್ ಬಿಸಾಕು. ಅದು ಯಾವ ಚಾಕ್ಲೇಟು ಯಾರಿಗೂ ಗೊತ್ತು? ಚಾಕ್ಲೇಟ್ ಒಳಗೇನು ವಿಷ ಹಾಕಿರ್ಬೋದು. ಇಷ್ಟೆಲ್ಲ ಯೋಚನೆ ಮಾಡು ನಾವು. ಯಾರೋ ಬೆಣ್ಣು ಕರೆದ್ಲಂತೆ, ಇವನು ಹೊರಟುಬಿಟ್ನಂತೆ. ಯಾರೋ ಒಬ್ಬ ಕರೆದ್ನಂತೆ, ಈ ತಾಯಿ ಹೊರಟುಬಿಟ್ಲಂತೆ. ಇಷ್ಟು ಸಣ್ಣತನ ಕೇಳಿದ್ಬಿಟ್ವ? ತಿನ್ನೋ ಆಹಾರದ ಬಗ್ಗೆ ಅಷ್ಟು ಯೋಚನೆ ಅದು ಅಲ್ವಾ? ಅದಕ್ಕೆ ಯಾವತ್ತು ಅಣ್ಣ ಬಸವಣ್ಣವ್ರ ಮಾತು, ಛಲ ಬೇಕು ಶರಣಂಗೆ ಪರಸತಿಯನೊಲ್ಲನೆಂಬ, ಛಲ ಬೇಕು ಶರಣಂಗೆ ಪರಧನವನೊಲ್ಲನೆಂಬ. ಛಲವಿಲ್ಲದ ಬದುಕು ಯಾಕ್ರಿ ಜೀವನದಲ್ಲಿ? ಛಲದಿಂದಿರೋಣ, ಜೀವನ ಚೆನ್ನಾಗಿರಲಿ. ನಮ್ಮ ಜೀವನ ನಾವು ಅನುಭವಿಸೋದ್ರಿ, ನಾವು ಆಚರಿಸೋದು, ಜೀವನ ಆಚರಿಸೋದು. ಎಷ್ಟು ಚಂದದ ಜೀವನ, ದುರ್ಲಭ ಮಾನವ ಜನ್ಮ. ನಾವು ಕಮ್ಮಿ ಅಲ್ಲ. ಪಶು ಪಕ್ಷಿ ಪ್ರಾಣಿಗಳು ವಾವೆ ವರ್ಷ ಇಲ್ಲದೆ ಬದುಕ್ತಾವವು. ನಮಗದ ಇಲ್ಲ. ನಾವು ಹಿಂಗೆ ಬದುಕ್ಬೇಕು, ಶಿಸ್ತಾಗಿ ಬದುಕ್ಬೇಕು, ನಾವು ಚೆನ್ನಾಗಿರ್ಬೇಕು. ನಾವು ಎಲ್ಲವೂ ಇದೆ ನಮಗೆ. ಚಂದದ ಮನೆ ಕಾದಿದೆ, ಚಂದದ ಮಡದಿ ಇದ್ದಾಳೆ, ಚಂದದ ಮಕ್ಕಳಿದ್ದಾರೆ, ಚಂದದ ಜೀವನ ಇದೆ, ಚಂದದ ಸಮಾಜ ಇದೆ. ಇದು ಬಿಟ್ಟು ಅಡ್ಡದಾರಿ ಇಡೋದು, ಅನಾಹುತ ಕಾರಣೀಕರ್ತರಾಗಿ, ಅನರ್ಥ ಕಾರಣೀಕರ್ತರಾಗಿ, ಈ ಸಮಾಜ ಕಂಟಕರಾಗಿ ಬಾಳೋ ಬದುಕು ಯಾತಗಬೇಕು? ಯಾರನ್ನ ವಂಚಿ ತಾನು ಓಡೋಗಿ ಕರ್ಕೊಂಡೋಗಿ ಗಂಡನ ಬಿಟ್ಟು ಆತ ಎಷ್ಟು ವರ್ಷ ಆ ಸುಖ ಪಡ್ಬೋದು? ಎಷ್ಟು ವರ್ಷ ಇರ್ಬೋದು ಕಾಮವಾಂಚ ಅವ್ರಿಗೆ? 3 ವರ್ಷ ಇರ್ಬೋದ, 4 ವರ್ಷ ಇರ್ಬೋದ? ಅದಕ್ಕೆ ಯಾವತ್ತು ಮನುಷ್ಯ ಗುಣಕ್ಕೆ ಬೆಲೆ ಕೊಟ್ಟು ಬದುಕಬೇಕ್ರಿ. ಮನುಷ್ಯ ಕಟ್ಟ ಕಡೆ ಸಾಯೋ ತನಕ ಮೆರುಗೋದು ಅವನ ಗುಣ ಒಂದೇ, ಬಿಕ್ಕದ್ದೆಲ್ಲ ಹೋಗ್ತದ. ಮದ ಮಾತ್ಸರ್ಯ ಕಾಮ ಲೋಭ ಎಲ್ಲ ಯಾಕೂಟು ಹೋಗ್ತವೆ. ಕೊನೆಗುಳಿದೇನು? ಗುಣವಂತ, ಮಾನವಂತ, ಮರ್ಯಾದಸ್ಥ. ಇಷ್ಟು ನುಳಿಸ್ಕೊಳ್ಳೋಣ. ಜೀವನ ಚೆನ್ನಾಗಿರಲಿ, ಸ್ವಲ್ಪ ಎಚ್ಚರವಾಗಿರೋಣ. ಕೈಲಾಸ ಪರ್ವತವೇ ಶಿವಭಕ್ತಿಯಲ್ಲಿ ಮುಳುಗಿರ್ಬೇಕಾದ್ರೆ ಒಂದು ಕಡೆಯಿಂದ ನಾರದರು, ಮತ್ತೊಂದು ಕಡೆಯಿಂದ ನಂದೀಶ್ವರ ಏಕಕಾಲದಲ್ಲಿ ಬರ್ತಿರ್ಬೇಕಾದ್ರೆ ಮೊಟ್ಟ ಮೊದಲು ನಾರದರಾಗಿರ್ತಕ್ಕಂಥವ್ರು ಒಳಗಡೆ ಬರ್ತಾರಂತೆ. ಮಹಾದೇವ ಶಂಭೋ ಮಹಾದೇವ. ಯಾವಾಗ ನಾರದರು ಕೈಲಾಸದೊಳಗಡೆ ಬಂದರು, ಪರಮಾತ್ಮನ ಸ್ಮರಣೆ ಮಾಡಿ ಶಿವಭಕ್ತಿಯಲ್ಲಿ ಮುಳುಗಿದ್ದ ಕೈಲಾಸ ಇದ್ದಕ್ಕಿದ್ದಾಗೆ ಸುಮ್ಮನಾಗೋಯ್ತು, ನಿಶಬ್ದವಾಗೋಯ್ತು. ನೋಡಿ ಸದ್ದು ನೋಡಿ, ಅವ್ರು ಬಂದ್ರೆ ಸುಮ್ಮನೆ ಬರಲ್ಲ ನಾರದರು. ಏನಾದ್ರು ಹೊಸ ವಿಚಾರ ತಗೊಂಡ್ಬಂದಿರ್ತಾರೆ. ಅದಕ್ಕೆ ನಾರದರು ಕಲಹಪ್ರಿಯರು, ಕುಚೋತಗಾರರು, ಮನಮರುಕರು ಅಂತ ನಾನಾ ರೀತಿಯಲ್ಲಿ ಕರೆಯೋದು. ನೋಡಿ, ಇಂದಿನ ಕಾಲದಲ್ಲಿ ಇದ್ದವ್ರು ಇನ್ನೊಬ್ಬರೇ ತಂಬೂರು ಚಾನಲ್ ಅಂತ ಇದೊಂದೇ ನ್ಯೂಸ್ ಪೇಪರ್ ಇತ್ತು. ಈಗಂತೂ ಅವ್ರ ವಂಶ ಉದುರು ಬಿದ್ದೋಗದ ಬಿಡಿ. ಒಂದು ಊರ್ಲಿ 20-30 ಮನೆ ಹೆಚ್ಚುತ್ತದೆ ವರ್ಷಕ್ಕೆ ಅಂದ್ರೆ ಕೆಲಸ ಚೆನ್ನಾಗಿ ನಡೀತಾದೆ ಅಂತ ಅರ್ಥ. ಇನ್ ಎಲೆಕ್ಷನ್ ಟೈಮ್ ಅಂತವ್ರು ಬಾಳ ಬಿಜಿ ಕೈಗೆ ಸಿಕ್ಕಲ್ಲ, ಕೆಲ ಕಡೆ ನೋಡಿರ್ಬೇಕು. ಮರ್ಸೋಮೆ ಚೆನ್ನಾಗಿರಪ್ಪ, ಚೆನ್ನಾಗಿನಿ ಕಣವು. ಆಮೇಲೆ ನಿಮ್ಮನೆ ತಗ ಬರ್ಬೇಕು ಅಂತ ಇದ್ದೆ. ಅದೇ 3 ದಿನದಲ್ಲಿ ಎಲೆಕ್ಷನ್ ಇತ್ತಲ್ಲಪ್ಪ, ಏನು ವ್ಯವಹಾರ ಅಂತ ಕೇಳವಂತ ಎಲ್ಲ ನಿಂದಿಕೆ ಅದ ಕಣ. ಹೋದ ವರ್ಷ ಅದೇ ಮಾತಾಡಿದ, ಒಂದು ಓಟು ಹಾಕ್ಲಿಲ್ಲ. ಕಸರಿ ಮಿಸ್ರಿ ಆಗೋಯ್ತು ಬಿಡೋಣ. ಕಸರಿ ಮಿಸ್ರಿ ಆಗೋಯ್ತಾ? ಎಲ್ಲ ನಿಂದಿಕೆ. ಎಷ್ಟಿತ್ತು ಓಟು? ಆಮೇಲೆ ಊರ್ಗೆ ಅದಕ್ಕೆ ಹೋದ ನಾನಾ ಟೈಮ್ ಮುಂದಕ್ಕೆ ಬಣ್ಣ. ಎಷ್ಟಿದ್ದಪ್ಪ? 50 ಇರುವ. 50 ಇದಾವು? ಹೂ ಕಣ. ಜಾಯಿಂಟ್ ಫ್ಯಾಮಿಲಿ ಏನಾಗದೆ ಕಣ? ಕಮ್ದಟಿ ಪಾಲೆ ಆಗಿಲ್ವ ನೀವು? ಎಲ್ಲಾಗಿದಾವ್? ಆಮೇಲೆ 50 ಓಟು ನಮಗೆ ತಾನೆ. ಎಲ್ಲ ನಿಂಗೆ ಹಾಕ್ಬೋದಾಯ್ತು ಕಣ. ಪಕ್ಷ ಅದಣ್ಣ ಮಾಮೂಲು ಗೊತ್ತಲ್ಲಪ್ಪ ಕೈ. ಬಿಡೋ ಮತ್ತ ನಮ್ ತಾತನ ಕಾಲದಿದ್ದು ಅದೇನೋ ಚೇಂಜ್ ಆಗಿಲ್ಲ. ಇಲ್ಲ ಕಣ. ಆಮೇಲೆ ಓಟ್ ಮಿಸ್ ಮಾಡಬೇಡ ಕಡೆಯ. ನೇಮ್ದೇವ ಮನಿಕ್ ಹೋಗ್ ನೀನು. ಅವ್ನಿಗೆ ಸೂಟ್ ಕೇಸ್ ಕೊಟ್ಟು ಕಳಿಸ್ಬಿಡಪ್ಪ.
500 ರೂಪಾಯಿ ಅವೆಲ್ಲ ಮಾತಾಡ ಓಪನ್ ಆಗಿ ಹೇಳಕ್ಕಾಗಲ್ಲ. ಸೂಟ್ ಕೇಸ್ ಕೊಟ್ಟು ಕಳ್ಸು, ಬೇರೆ ಮಾತಾಡ. ಒಟ್ಟು ಮಿಸ್ ಮಾಡ್ಬೇಡ ಕಣಯ್ಯ. ನಿಮ್ದೇವ ಮನಿಕ್ ಹೋಗೋಣ ನೀನು. ಕ್ಯಾನ್ವಾಸು ನಮ್ಮಟ್ಟಿ ಹೋಟೆಲ್ ಬಿದ್ಮೇಲೆ ನಾ ಕೂತಿರೋ ಕೇಳ್ಕತ್ತಿದೆ ಹೋಗೋದ. ಬತ್ರಿ ಕಣಯ್ಯ. ಸರಿ ಕಣ. ಆ ಕಾಂಗ್ರೆಸ್ ನನಗೆ ಓಟ್ ಹಾಕ್ತೇನೆ ಬಿಟ್ಟು ದುಡ್ಡು ಇಸ್ಕೊಂಡಿದೆ, ಮೆತ್ತ ಕೈ ಎತ್ಬಿಟ್ನಲ್ಲಪ್ಪ. ಪಕ್ಕದ ಬೀದಿಗೊಂದಲ್ಲ ಬಿಜೆಪಿ ಸಿಕ್ಬಿಟ್ಟ. ಓ ಗುರುಮಲ್ಲು, ಅಣ್ಣಯ್ಯ ಅದೇನೇನ ಕಾಂಗ್ರೆಸ್ ಮಾತಾಡ್ತೀರಿ ಅಂತ ಯಾರಂದ್ರ ನಿಂಗ ಯಾರು ಹೇಳಿದ್ರ? ನಾನು ನೋಡಿದ್ನಲ್ಲ ಖುದ್ದಾಗಿ. ಏನಿಲ್ಲ ಕಣ, ದಾರಿಲಿ ಸಿಕ್ತಾ ಮಾತಾಡ್ದಿ. ಆಮೇಲೆ ಓಟ್ ಎಷ್ಟು ದಿನ ಮೂರ್ಲಿ ಊರ್ಗೆ ತಗೋದ ನಾನೇ ಟೀಮ್ ಮುಂದಕ್ ಬಣ್ಣ. ಎಷ್ಟಿದ್ದ? 75 ಇಲ್ವಾ? ನೋಡಲ್ಲ 57 75 ಎತ್ತು ಮಾಡ್ಬಿಟ್ಟಾಗ ಬರೋದ್ ಬತ್ತ ತುಯ್ಕೊಬಿಡ್ಬೇಕು. 75 ಇದಾವು. ಹೋಗೋಣ. ನಿಮ್ಮಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತಲ್ಲ. ಅಯ್ಯೋ, ನಾನು ನೀನು ಚಿರಿ ದೋಸ್ತ, ನಿನ್ ಮುಂದ್ ನಾವು ಕ್ಯಾಂಡಿಡೇಟ್ ನಿಲ್ಸಕದ್ದೇವಳು. ಆಮೇಲೆ ಎಲ್ಲಿಟ್ಟಿದೆ ನಂಗರ? ಇಲ್ಲಿ ಇಲ್ವಣ, ಇಲ್ಲಿ ಎಲ್ಲಿ ಆ ಜೋಬಳಿಗೆ ಆಲ್ಟೋ ಆಲ್ಟಾ ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 75 ಓಟು ನಮಗೆ ತಾನೆ. ನಿಂಗೆ ಹಾಕ್ಬೋದಾಯ್ತು ಕಣ, ಪಕ್ಷ ಗೊತ್ತಿಲ್ವಲ್ಲ. ಮಾಮೂಲು ಅಲ್ವಪ್ಪ. ಯಾವ್ದಣ? ಚೆಣ್ಮಲ್ಗೆ ಚೆನ್ಮಲ್ಗ ಪಕ್ಷಿ ಅದರ ಲೋಟಾಸ್ ಕಣ ಕಮಲ. ಬಿಡು ಮತ್ತ ನಮ್ ಮುತ್ತಾತನ್ ಕಾಲಿದ ಓಟ್ ಮಿಸ್ ಮಾಡ್ಬಿಡ ಕಣಪ್ಪ ದಯವಿಟ್ಟು. ನಿಮ್ದೇವ ಮನಿಗ್ ಹೋಗೋಣ ನೀನು. 10 ಬೆಳಗ್ಗೆ ಉಂಗ್ರ ಹಾಕ್ಸ್ಬಿಡ್ತೀನಿ ನಿನಗೆ. ಓಟ್ ಮಾತ್ರ ನಮಗೆ ಆಗ್ಬೇಕು. ಆಯ್ತು ಹೋಗೋಣ. ಆಯ್ತು ಹೋಗೋಣ ಅನ್ಬಿಟ್ಟು ಉಂಗ್ರ ಇಸ್ಕೊಂಡು ಅವನಿಗೂ ಕೈ ಎತ್ಬಿಟ್ಟ. ಇನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಯಾರು ಬಿಟ್ಟ, ಅವನ ಹತ್ರನು ದುಡ್ಡು ಇಸ್ಕೊಂಡ, ಎಲ್ಲಾರ ಹತ್ರನು ದುಡ್ಡು ಇಸ್ಕೊಂಡು ಚುನಾವಣೆ ದಿನ ಊರ್ಲೇ ಇಲ್ಲ ಮಾದಪ್ಪನ್ ಬಿಟ್ಕೊಬಿಟ್ಟು ಬುಂಡ ಮಾಡ್ಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡಿಸಿರ್ ಪತ್ತೆ ಹಚ್ಬಿಟ್ಟರು. ಉಬ್ಬು ಮೀಸ ಗಡ್ಡೆ ಎಲ್ಲಾನು ತಗಸ್ಬಿಟ್ಟದೆ, ಬುಂಡ ಸಾವಿರ ಬಿಟ್ಟದೆ, ಬಾತ್ನ ತಿನ್ಕೊಂಡಿದ್ದೆ, ಗೋಪುರ ಮುಂದೆ ಆಕಳಿಸ್ಕೊಂಡ್ ಕೂತಾನ. ಆ ನಡತಿಗೆ ಕನ್ನಡ ಕತ್ತಲಿದ್ದ ನಮ್ಮ ಮಟ್ಟೇನಲ್ವ ನಮ್ಮ ಮಟ್ಟ ಇವನೇ ಚೆನ್ನಾಗ್ ಕಾಣ್ತಾವನ. ನೋಡೋ ನಡತಿಗೆ ಕನ್ನಡ ಕೈತಲಿ ನಾರದ್ರ ಕಂಡಿಡ್ದಾರ. ಅದ್ರ ನಾರದರು. ಇನ್ನು ಊರ್ಲಿ ಒಳ್ಳೆ ಅಣ್ಣ ತಮ್ಮದ್ರ ಬಗ್ಗಟ್ಟೆ ಬಾಳಕ್ ಹೋಯ್ತಿರೋ ಅವ್ರ ಮನನ್ನು ಮುರಿದಾಕ್ಬಿಡೋದು. ಊರ್ಲಿ ಒಂದು ಒಳ್ಳೆ ಕೆಲಸ ನಡೆದಿದ್ರೆ ಅದನ್ನ ಹಾಳು ಮಾಡ್ಬಿಡೋದು. ಈ ನಾರದ್ರ ಅದೇ ಕೆಲಸ ತಾನೆ. ಇಲ್ಲಿ ನಮ್ಮ ಕಥೆಯಲ್ಲಿ ನಾರದ್ರ ಕೈಲಾಸಕ್ಕೆ ಬಂದಾಗ ಶಿವ ಕೇಳ್ತಾನೆ, ನಾರದ ಲೋಕದ ಸಮಾಚಾರವೇನು? ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಅವತಾರದಿಂದ ಭೂಲೋಕವೆಲ್ಲ ಪಸರಿಸುವಂತ ಕಾರ್ಯವಾಗಬೇಕಾಗಿದೆ. ಭಗವಂತನ ಇಚ್ಛೆಯನ್ನು ನೋಡುವಂತ ಅಭಯವನ್ನೆತ್ತುವಂತ ಕಾರ್ಯವನ್ನು ನೀನು ಮಾಡಬೇಕಾಗಿದೆ. ಭೂಲೋಕವೆಲ್ಲ ಶಿವಭಕ್ತಿಯಿಂದ ಕಡಿಮೆಯಾಗಿ ರಕ್ಕಸರಾವಳಿದ ಮುಳುಗಿ ಜೀವನವೇ ಹಲ್ಲೋಲ ಕಲ್ಲೋಲವಾಗ್ತಾ ಇದೆ. ನಿನ್ನ ಅವತಾರ ಜಗತ್ತಿಗಾಗಿ ಶಿವಭಕ್ತಿ ಉದ್ಧಾರವಾಗಿ ಪುಣ್ಯವಾದಂತಹ ಮಾದರಸ ಮಾದಲಾಂಬಿಕೆಯರ ಮತ್ತು ಸತಿಪತಿಗಳಿಗೆ ಗಂಡು ಸಂತಾನದ ಪ್ರಾಪ್ತಿ ಕೊಟ್ಟು ಶಿವಭಕ್ತಿಯ ತಾಣವನ್ನಾಗಿ ಮಾಡಬೇಕು ಅಂತ ಲೋಕದ ವಿಚಾರಗಳನ್ನು ನಾರದರು ತಿಳಿಸ್ತಾ ಇದ್ರೆ, ಕೈಲಾಸದ ಮತ್ತೊಂದು ದ್ವಾರ ಅಂದ್ರೆ ಮತ್ತೊಂದು ಬಾಗಿಲಲ್ಲಿ ಕೈಲಾಸದ ದ್ವಾರಪಾಲಕರಾದ ದ್ರವಿಡ ಶಿಂಗಕೇಶಿಗಳು ಆ ಬರುವಂತ ನಂದೀಶ್ವರನ ಒಳಗಡೆ ಬಿಡದೆ ತಡೆದು ಅಲ್ಲೇ ನಿಲ್ಲಿಸ್ಬಿಟ್ಟಿದಾರಂತ ನೋಡಿ. ಶಿವ ಬಂದು ಕೇಳ್ದ, ಏನಿದೆ ಗಲಾಟೆ? ಪರಮೇಶ್ವರ, ನಂದೀಶ್ವರ ಇಷ್ಟಲಿಂಗವನ್ನ ಭೂಲೋಕದಲ್ಲಿ ಯಾರಿಗೂ ಕೊಟ್ಟು ಕೈಲಾಸಕ್ಕೆ ಭವ್ಯಾಗಿ ಬಂದಿದ್ದೇನೆ. ಅದಕ್ಕೆ ಅವನು ಒಳಗಡೆ ಬಿಡದೆ ತಡೆದಿದ್ದೇವೆ ಪರಮೇಶ್ವರ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರು ಅನ್ಕೊಡ್ರಿ? ದ್ವಿತೀಯ ಶಂಭು, 2ನೇ ಈಶ್ವರ ಅವನು. ಅವನನ್ನು ಒಳಗಡೆ ಬಿಡದೆ ತಡೆದಲ್ಲಿ ಇದು ಅಪಮಾನವಲ್ಲವೇ? ಅದೇನ್ ಪರಮೇಶ್ವರ, ಬೇರೆಯವರೆಲ್ಲ ಲಿಂಗ ಇಲ್ದೆ ಬರ್ಬೋದು, ನಂದೀಶ್ವರ ಬರಗಿಲ್ವಾ? ನಿಮ್ಮ ಮಾತು ಸರಿಯಾಗಿದೆ. ಮತ್ತೆ ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ, ಬೇರೆ ಬೇರೆ ಮಾಡಕ್ಕಾಗಲ್ಲ. ನಂದಿ, ಇಷ್ಟಲಿಂಗವನ್ನು ಕಳ್ಕೊಂಡ್ರೆ ನೀನು ಮತ್ತೆ ಭೂಲೋಕದ ವಾಸ ಅನುಭವಿಸಿ ಆ ಇಷ್ಟಲಿಂಗವನ್ನು ಪಡಿಬೇಕು. ಪರಮೇಶ್ವರ, ನಾನು ಹುಟ್ಟುವ ಸ್ಥಳ ಯಾವುದು? ನನ್ನ ಜನನೇ ಜನಕರಾರು? ನಾನು ಮಾಡಬೇಕಾದ ಕರ್ತವ್ಯವಾದರೆ ಏನು ಪರಮಾತ್ಮ? ಅತ್ತ ನೋಡು ನಂದೀಶ್ವರ. ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಸಾಮ್ರಾಜ್ಯದಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆಯರಂತ ಸತಿಪತಿಗಳು ಗಂಡು ಸಂತಾನಕ್ಕೋಸ್ಕರವಾಗಿ 21 ದಿವಸದಿಂದ ನಂದಿರೂಪಿ ವ್ರತವನ್ನು ಮಾಡ್ತಾ ಇದ್ದಾರೆ. ನಂದಿರೂಪಿ ವ್ರತ ಅಂದ್ರೆ ಯಾರು ವ್ರತ? ನಿನ್ನ ವ್ರತ ಕಣೆಯ. ಅವರ ಮಡಿಲಲ್ಲಿ ನೀನು ಅಯೋನಿ ಜೊತ್ತದಿಂದ ಹುಟ್ಟಿ ಬಸವ ಎಂಬ ನಾಮದಿಂದ ನಿನ್ನ 8 ವರ್ಷ ಬಾಲ್ಯಲೀಲೆಗಳನ್ನು ಅವರ ಮಡಿಲಲ್ಲಿ ಕಳೆದು ತದನಂತರ ಪ್ರಾಪ್ತ ವಯಸ್ಸಿಗೆ ಪುಣ್ಯವಾದಂತ ಕ್ಷೇತ್ರವಾಗಿರತಕ್ಕಂಥ ಬರುವಂತ ಸಂದರ್ಭ ಗುರುಗಳಾದ ಜಾತವೇದ ಮುನಿಗಳಲ್ಲಿ ಕೂಡಲ ಸಂಗಮನಾಥ ಕ್ಷೇತ್ರದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗಳ ಜೊತೆಯಾಗಿ ವಚನಗಳನ್ನು ರಚಿಸ್ತಾ ವಚನಗಳಿಗೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮವನ್ನು ಬೆರೆಸ್ತಾ ಪ್ರಾಪ್ತ ವಯಸ್ಸಿಗೆ ಸರಿಯಾಗಿ ಅಲ್ಲಿಗೆ 30 ಯೋಜನೆಗಳು ದೂರವಿರುವಂತ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ನೀನು ಬರಬೇಕು. ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಂತ ರಾಜಮಂತ್ರಿಗಳಿರ್ತಾರೆ. ಅವ್ರು ಯಾರು ಗೊತ್ತಾ? ಈಗ ನೀನು ಕೈಲಾಸದಲ್ಲಿ ಒಳಗಡೆ ಬಿಡದೆ ತಿಳಿದ್ರಲ್ಲ, ಈ ದ್ರವಿಡ ಶಿಂಗೇಶಿಗಳಾದ ದ್ವಾರಪಾಲಕರು ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿಯಾಗುತ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ವೀರ ಮಡಿವಾಳ ವಾಚನನಾಗುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಕ್ಷಣಬಸವಣ್ಣನಾಗುತ್ತಾನೆ. ನನ್ನ ಪಾರ್ವತಿಯ ಸೂಕ್ಷ್ಮ ಸ್ವರೂಪವೇ ಗಂಗಾಂಬಿಕೆಯಾಗಿ, ನನ್ನ ಪಾರ್ವತಿಯ ಆತ್ಮ ಸ್ವರೂಪವೇ ನೀಲಾಂಬಿಕೆಯಾಗಿ ನಿನಗೆ ಗಾಂಧರ ರೀತಿಯಲ್ಲಿ ಇಬ್ಬರು ಹೆಂಡತಿಯರಾಗಿ ದೊರಕುತ್ತಾರೆ. ಬಸವನಾಗಿ ಮಹಾಮನೆ ಮಠವನ್ನು ರಚಿಸಿ ಲಕ್ಷದ ಮೇಲೆ 96,000 ಶಿವಗಣಗಳು ಊಟ ಮಾಡುವ ದಾಸೋಹ ಮಠವನ್ನು ರಚಿಸಿ ಜೊತೆಯಾಗಿ ಅನುಭವ ಮಂಟಪವನ್ನು ರಚಿಸಿ ಜಾತಿಗೊಬ್ಬ ಶರಣನಾಗಿ ವಚನ ಭಂಡಾರವನ್ನು ರಚಿಸುವಂತ ಶರಣರಗೈಯುವಂತ ಒಂದು ಪುಣ್ಯವಾದ ಕಾರ್ಯವನ್ನು ಮಾಡ್ತಾ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿ ಯಶೋವಂತನಾಗಿ ಹಿಂತಿರುಗಿ ಬಾಕಂದ. ನಿನ್ನ ಚರಿತ್ರೆ ಆ ಚಂದ್ರಾರ್ಕವಾಗಿ ಬೆಳಗಲಿ ಅಂತ ಶಿವ ಆಶೀರ್ವಾದ ಮಾಡಿದ. ಇನ್ನೇನು ನಂದೀಶ್ವರ ಭೂಲೋಕಕ್ಕೆ ಅವತಾರ ಎತ್ತಕ್ಕೆ ಹೋಗ್ಬೇಕು ನೋಡಿ. ಹೋಗುತ್ತಿದ್ದ ನಂದೀಶ್ವರನ ಶಿವನಾದವನು ತಡಿತಾನೆ, ನಿಲ್ಲು ನಂದೀಶ್ವರ. ಭೂಲೋಕದ ಕಲ್ಯಾಣ ಪಟ್ಟಣದಲ್ಲಿ ಲಕ್ಷದ ಮೇಲೆ 96,000 ಜನಕ್ಕೆ ಊಟ ಇಕ್ಕುವಂತ ನಿನ್ನ ಮನಸ್ಸಿನಲ್ಲಿ ಶರಣರ ಬಗ್ಗೆ ತಾತ್ಸಾರ ಮನೋಭಾವನೆ ಬಂದರೆ
ನಿನ್ನನ್ನು ಪರೀಕ್ಷೆ ಮಾಡಲು ಕೈಲಾಸವಾಸನಾದಂತ ಪರಶಿವನು ಬರಲ್ಲ, ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣನು ಬರಲ್ಲ, ಸತ್ಯಲೋಕದ ಅಧಿಪತಿಯಾದ ಚತುರ್ಮುಖ ಬ್ರಹ್ಮನೂ ಬರಲ್ಲ. ನಿನ್ನನ್ನು ಪರೀಕ್ಷೆ ಮಾಡಲು ಯಾರು ಬರ್ತಾರೆ ಗೊತ್ತಾ? ತ್ರಿಮೂರ್ತಿಗಳಿಗಿಂತಲೂ ಹಿರಿದಾದಂತ ದರೆ ತಂದ ಧರ್ಮಗುರು ಪರಂಜ್ಯೋತರು ಬರ್ತಾರೆ ನೀ ಕಟ್ಟುವ ಕಲ್ಯಾಣ ಪಟ್ಟಣಕ್ಕೆ. ಎಚ್ಚರ ಬಸವ, ಎಚ್ಚರ. ಅವರ ಅಭಿಕ್ಷೆಯನ್ನು ಪಡಿಬೇಕು ವಿನಃ ಅವರನ್ನು ಕಳ್ಕೊಂಡ್ರೆ ನಿನ್ನ ಜೀವನದಲ್ಲಿ ಮುಕ್ತಿ ಪತಾಕೆ ಸಿಗಲ್ಲ. ಎಚ್ಚರನಾಗು, ಎಚ್ಚರನಾಗು ಅಂತ ಶಿವನಾಜ್ಞೆ ಮಾಡಿದ್ನಲ್ಲ. ಕೈಲಾಸದಲ್ಲಿ ಕುಂಭನಾದ ತಮ್ಮ ತಮಟಗಳೆಲ್ಲ ಡಮ 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 ಡಮನೆ ಮೊಳಗ್ತಾ ಇದೆ. ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗುವುದಕ್ಕೂ ಇಲ್ಲಿ ಭೂಲೋಕದಲ್ಲಿ ನೋಡಿ ಮಾದರ ಸಮಾಧಲಾಮಿಕೆಯ ಮಡಿಲಲ್ಲಿ ಅಯೋನಿ ಜೀವಿತದಿಂದ ಹುಟ್ಟಿ ಬಸವ ತನ್ನ 8 ವರ್ಷ ಬಾಲ್ಯಗಳನ್ನು ತಂದೆ ತಾಯಿಗಳ ಮಡಿಲಲ್ಲಿ ಕಳೆದು ಗುರುಗಳಾದ ಜಾತವೇದ ಮುನಿಗಳ ಸನ್ನಿಧಿಗೆ ಬಂದು ಗುರು ತತ್ವ ಬೋಧನೆಯನ್ನು ಮಾಡ್ತಾನೆ. ನೋಡಿ, ನಾವು ಬಸವಣ್ಣವ್ರ ಕಥೆನ ಯಾಕೆ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ದರೆತಂದ ಧರ್ಮಗುರು ಪರಂಜ್ಯೋತಿ ಮಂಟೇಸ್ವಾಮಿಯವ್ರ ಕಥೆಗೆ ಹೋಗ್ಬೇಕಾದ ಕಾರಣದಿಂದ ಇವ್ರ ಕಥೆನ ಸಂಕ್ಷಿಪ್ತವಾಗಿ ಹೇಳ್ತಿರೋದು. ಯಾಕೆಂದ್ರೆ ಪರಂಜ್ಯೋತಿಯವ್ರ ಕಥೆನ ಕೆಲವರು ಅರ್ಧದಿಂದ ಎತ್ಬಿಡ್ತಾರೆ. ಪರಂಜ್ಯೋತಿಯವ್ರ ಕಥೆ ಬರೋದೇ ಕಲ್ಯಾಣ ಪಟ್ಟಣದ ಬಸವಣ್ಣವ್ರ ಕಲ್ಯಾಣ ಪಟ್ಟಣದಿಂದ ಮುಂದುವರೆಯೋದು. ಅಲ್ಲಿಂದ ಮುಂದೆ ಪುಣ್ಯ ಕ್ಷೇತ್ರಗಳನ್ನು ಸುತ್ತಾಡಿ ಶಿವಭಕ್ತಿಯನ್ನು ಸಾರಿ ಬೊಪ್ಪೆಗೂಡನ ಕ್ಷೇತ್ರಕ್ಕೆ ಹೋಗಿ ನೆಲೆಗೊಳ್ಳೋದು. ಅವರ ಶಿಷ್ಯನಾದಂಥ ಸಿದ್ದಪ್ಪಾಜಿ ಚಿಕ್ಕಲೂರಿಗೆ ಹೋಗೋದು, ರಾಚಪ್ಪಾಜಿಯವರು ಒಂದು ಕಡೆ ಹೋಗೋದು, ಇವೆಲ್ಲವೂ ಸೇರಬೇಕು ಅಂದ್ರೆ ಕಲ್ಯಾಣ ಪಟ್ಟಣದಿಂದ ಶುರುವಾಗೋದು ನೋಡಿ ಅವರದು. ಅದಕ್ಕೆ ನಾನು ಬಸವಣ್ಣವ್ರ ಕಥೆನ ಮೂಲವಾಗಿ ಎತ್ಕೊಂಡಿದ್ದು ಅಲ್ಲಿಂದ. ಈ 3 ಕಥೆಗಳ ಸಂಗಮವೇ ಮಹಾಪುಣ್ಯವಾದ ಈ ಕಥೆ. ಈ ಕಥೆಯನ್ನು ಕೇಳದ ಪುಣ್ಯ ನಮಗೆಲ್ಲ ದೊರಕುತ್ತೆ ನೋಡಿ. ಬಸವನಾಗಿರ್ತಕ್ಕಂಥವನು ಗುರುತತ್ವ ಬೋಧನೆ ಮಾಡಲು, ಗುರು ಸಂಸ್ಕಾರ ಕರೆಯಲು ಜಾತವೇದ ಮುನಿಗಳಲ್ಲಿ ಬಂದಾಗ ಗುರುತತ್ವವನ್ನು ಕಲಿತಾ ಗುರುಗಳೇ ಒಂದು ಪುಣ್ಯವಾದ ಅಭಯವನ್ನು ಪಡಿತಾ ಆ ಗುರು ಸೇವೆಯನ್ನು ಮಾಡ್ತಾ ಕಾಲ ಕಳೀತಾ ಇದ್ದಾನೆ. ಯಾವ ರೀತಿಯಾಗಿ ಪೂಜೆ ಮಾಡಿ. ಮಾದಿಗರ ಹರಳಯ್ಯ ಮಡಿವಾಳ ಮಾಚಯ್ಯ ಕುಂಬಾರ ಗುಂಡಣ್ಣ ಐರಕ್ಕಿ ಮಾರಯ್ಯ ನೊಲೆಯ ಚೆನ್ನಯ್ಯ ಬಿದು ಬೇದರ ಕೇತಯ್ಯ ಇವರೆಲ್ಲವೇ ಪ್ರಮಾದಿ ಘನತರ ಶರಣುಗಳು. ಗುರುವೇ ನಿನ್ನಾಟವಲ್ಲವು ಶಿವನೇ ನಿನ್ನಾಟವಲ್ಲವು, ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ. ಒಕ್ಕಲುತನವಾ ಕಂಡು ಒಕ್ಕಲಿರುತ್ತಪ್ಪನ ಮನೆಯ ಒಕ್ಕಲುತನವಾ ಕಂಡು ಕುಂಬರ ಗುಂಡಣ್ಣನ ಮನೆಯ ಕುಂಬರ ಗುಂಡಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ, ಕುಂಬರ ಗುಂಡಣ್ಣನ ಮನೆಯ ಹುಡುಕೆ ಶಬ್ದಾವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೊಂ ತೈತೊಂ ಎಂದು ಕುಣಿವ. ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ. ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದ್ದುಗೆ ಸಿಂಗಾರ ಕಂಡು, ಮನೆಯನ ಮನ್ಮಯ್ಯನ ಮನೆಯ ಟಮ 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 ಹೇಳಿ ವಲಯದ ಮನ್ಮಯ್ಯನ ಮನೆಯ ಟಮಟೆ ಶಬ್ದಾವ ಕೇಳಿ, ವಲಯದ ಮನ್ಮಯ್ಯನ ಮನೆಯ ಟಮಟೆ ಶಬ್ದಾವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿವ. ಗುರುವೇ ನಿನ್ನಾಟವಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟವಲ್ಲವರು ಯಾರ್ಯಾರೋ.
ಹಬ್ಬಯ್ಯನ ಮನೆಯ ಡೋಲಿನ ಶಬ್ದಾವ ಕೇಳಿ ಹಡಬದ ಹಬ್ಬಯ್ಯನ ಮನೆಯ ಡೋಲಿನ ಶಬ್ದಾವ ಕೇಳಿ ಆದಿಗರ ಹರಳಯ್ಯನ ಮನೆಯ ಹಬ್ಬಲಿ ರುಚಿಯ ಸವೆದೋ ಆದಿಗರ ಹರಳಯ್ಯನ ಮನೆಯ ಹಂಬಲಿ ರುಚಿಯ ಸವೆದು ಆದಿಗರ ಹರಳಯ್ಯನ ಮನೆಯ ಹಂಬಲಿ ರುಚಿಯ ಸವೆದು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿವ ಗುರುವೇ ನಿನ್ನಾಟವಲ್ಲವನ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವನ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವನ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವನ್ಯಾರ್ಯಾರೋ ಗುರುವೇ ನಿನ್ನಾಟವಲ್ಲವನ್ಯಾರ್ಯಾರೋ ಶಿವನೇ ನಿನ್ನಾಟವಲ್ಲವನ್ಯಾರ್ಯಾರೋ ಗುರುವೇ ನಿನ್ನಾಟವ ಬಲ್ಲವರು ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರೋ ಗುರು ಸಂಸ್ಕಾರವನ್ನು ಕಲಿತ ಬಸವನಾದವನು ಜಾತವೇದಮನುಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ವಿದ್ಯೆಗೆ ಜೊತೆಯಾಗಿ ಕೂಡಲ ಸಂಗಮ ದೇವ ಎಂಬಂತ ಅಂಕಿತ ನಾಮವನ್ನು ಬೆರೆಸ್ತಾ ವಚನ ರಚಿಸ್ತಾನೆ. ವಚನಗಳನ್ನು ರಚಿಸ್ತಾ ದಿನಗಳ ಕಳಿತಿರಬೇಕಾದ್ರೆ ಪ್ರಾಪ್ತ ವಯಸ್ಸಿಗೆ ಅಲ್ಲಿಗೆ 30 ಯೋಜನೆಗಳು ದೂರವಿರುವಂತಹ ಮಂಗಳವಾಡ ಕಲ್ಯಾಣ ಪಟ್ಟಣಕ್ಕೆ ಬಂದ. ಅಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಅಂತ ರಾಜ ಮಂತ್ರಿಗಳಿದ್ರು. ಆ ಬಿಜ್ಜಲ ಬಲದೇವ ಮಂತ್ರಿಗಳು ಕೈಲಾಸದಲ್ಲಿ ದ್ವಾರಪಾಲಕರಾಗಿದ್ರಲ್ಲ, ಅವರಲ್ಲಿ ಬಿಜ್ಜಲ ಬಲದೇವ ಮಂತ್ರಿ ಆಗಿ ಹುಟ್ಟಿರಬೇಕಾದ್ರೆ ಅವರಲ್ಲಿ ಅಪಾರವಾದ ಸ್ನೇಹವನ್ನು ಬೀರಿದ ಬಸವ ಯಾವ ದಂಡನಾಯಕನಾಗಿ ಅರ್ಥಶಾಸ್ತ್ರ ಮಂತ್ರಿಯಾಗಿ ಮಹಾಮಂತ್ರಿಯಾಗಿ ರಾಜ್ಯಕ್ಕೆ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಬಸವಣ್ಣನವರು ಲಕ್ಷದ ಮೇಲೆ 96,000 ಜನ ಕೂತು ಊಟ ಮಾಡುವಂತ ದೊಡ್ಡ ಮಠವನ್ನು ಕಟ್ಟಿಸ್ತಾರೆ. ಅನುಭವ ಮಂಟಪ ರಚಿಸಿ ಜಾತಿ ಭೇದವಿಲ್ಲದೆ ಶರಣ ತತ್ವವನ್ನ ಬೋಧನೆ ಮಾಡ್ತಾ ಶಿವತತ್ವ ಜ್ಞಾನವನ್ನು ತುಂಬುತ್ತಾರೆ ಕಲ್ಯಾಣ ಪಟ್ಟಣದಲ್ಲಿ. ಬಸವಣ್ಣನವರ ಒಂದು ಪುಣ್ಯ ಸ್ಥಾನದಿಂದ ಇಡೀ ಪುಣ್ಯವಾದ ಕಲ್ಯಾಣ ಪಟ್ಟಣವೇ ಶಿವಭಕ್ತಿಯಲ್ಲಿ ಮುಳುಗ್ತಾ ಇತ್ತಲ್ಲ. ಗಂಗಾಂಬಿಕೆ ನೀಲಾಂಬಿಕೆ ಎನ್ನುವಂತೆ ಹೆಣ್ಣು ಮಕ್ಕಳನ್ನು ವರಿಸಿ ಗಾಂಧ ರೀತಿಯಲ್ಲಿ ಮದುವೆಯಾಗಿ ಆನಂದ ಪರವಶರಾಗಿ ಶಿವತತ್ವ ಬೋಧನೆ ಮಾಡ್ತಾ ಕಾಲ ಕಳೆದರು ಬಸವಣ್ಣನವರು. ನೋಡಿ, ಈಗ ಪರಂ ಜ್ಯೋತಿರ್ ಬರುವತ್ತು ಈಗ ಸ್ವಲ್ಪ ದಿನಗಳಾಗ್ತಾ ಕಾಲ ಕಳಿತಿರಬೇಕಾದ್ರೂ ಒಂದು ದಿನ ಏನಾಯ್ತು, ಬಸವಣ್ಣನವರ ಧರ್ಮಪತ್ನಿಯಾದಂಥ ಗಂಗಾಂಬಿಕೆಯವರ ಕನಸಿನಲ್ಲಿ ದರೆ ತಂದ ಧರ್ಮಗುರು ಪರಂ ಜ್ಯೋತಿರವರು ದಿಗ್ಗನೆ ಪ್ರತ್ಯಕ್ಷರಾದರು. ಗಂಗಾಂಬಿಕಾ, ನಿನ್ನ ಗಂಡನಾದ ಬಸವಣ್ಣನ ಪರೀಕ್ಷೆ ಮಾಡಲು ಇನ್ನು 7 ದಿವಸದಲ್ಲಿ ಕಲ್ಯಾಣ ಪಟ್ಟಣಕ್ಕೆ ನಾನು ಬರುತ್ತೇನೆ. ನನ್ನ ಮುಖ ಪರಿಚಯ ಯಾರಿಗೂ ಇಲ್ಲ. ಇಷ್ಟು ಜನಗಳ ಮಧ್ಯೆ ನಿನ್ನ ಗಂಡನನ್ನ ಹೇಗೆ ಪತ್ತೆ ಹಚ್ಚುತ್ತಾನೆ ಅಂತ ನೋಡೋಣ. ವಿಚಾರ ತಿಳಿಸ್ಬಿಡು. ಶಿವೋ 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 ಪಟ್ಟಂತ ಕಂಡ್ಬಿಡ್ತಾವ. ಅಷ್ಟೊತ್ತರೆಗೂ ಕಂಡ್ರದು ಕನಸು. ಈ ಜಗತ್ತು 7 ಜಾತಿ ಕನಸು ಬೀಳ್ತಾವಂತೆ. ಯಾವ್ದಪ್ಪ ಅದು? ಒಂದು ಸುಸ್ವಪ್ನ, ಇನ್ನೊಂದು ದುಸ್ವಪ್ನ. ಸುಸ್ವಪ್ನ ಅಂದ್ರ ಪರಮಾತ್ಮನ ಹೆಸರು ಮಲಿಕಳಲ್ವಾ, ಪರಂ ಜ್ಯೋತಿ ಮಂಟೇಸ್ವಾಮಿ ನನ್ನಪ್ಪನ ಕಾಪಾಡಪ್ಪ ಅಂತ ಎಡಮಗ್ಗಲ ಮಲಗಿ ಬಲಮಗ್ಗಲ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ. ಬಿದ್ದ ಕನಸನ್ನ ನಿಜವಾದವಂತೆ. ಪಕ್ಕದಲ್ಲಿರುವ ಗ್ವಾಡಗದಿಕ್ಕೆ ಸತ್ರು ಸಾಯಲ್ಲ. ಗೋಡ ಕತ್ಕೊಂಡ್ರುವ. ಯಾಕಂದ್ರೆ ಪರಮಾತ್ಮನ ಹೆಸರಿರ್ತಾನಲ್ಲ, ದೇವರ ಬಂದು ಕಾವಲು ಕಾಯ್ಕೊಂಡಿರ್ತಾನೆ. ಇದಕ್ಕೆ ಸುಸ್ವಪ್ನ. ಇನ್ ಕೆಲವರಿಗೆ ದುಸ್ವಪ್ನ ಅಂತ ಬೀಳುತ್ತಾ ನೋಡಿರ್ಬೇಕು. ಅದ್ಯಾರ್ಗೆ? ಈ ಲೋಕದ ವ್ಯವಹಾರಗಳನ್ನ ತಲೆಗಚ್ಚ ಮಲಿಕತ್ತಾರಲ್ಲ, ನಾಳೆ ಬಡ್ಡಿ ದುಡ್ಡು ಎಷ್ಟು ಬರಬೇಕು, ಕಂತು ಬೇರೆ ಬಂತು, ಚೀಟಿ ಬೇರೆ ಕಟ್ಟಬೇಕು, ಸಂಘ ಬೇರೆ ಬಂತು. ಎಷ್ಟು ಸಂಘದಲ್ಲಿ ಎತ್ತಿದ್ಯಪ್ಪ? 6 ಸಂಘದಲ್ಲಿ ಎತ್ತೀನಿ ಕಣ. ಇನ್ನು 7 ಎತ್ತು ಬಿಡ. ಅಯ್ಯೋ, ಇದನ್ನೇ ಕಟ್ಟಕ್ಕಾಗದೆ ಬೆಳಿಗ್ಗೆ ಊರ್ ಬಿಡೋತ್ತಾಗದ. ಟಿಕೆಟ್ ತಗೊಂಡಾಗದೆ ಆಗ್ಲೇ ಬೆಳಿಗ್ಗೆ ಹತ್ತಿಸ್ಬಿಡ್ತಾರ, ಮಾರ್ನಿಂಗ್ ಆಗ್ಲೇ. ಈ ತರ ಭಾಗಗಾರ ಗುಣಕರ ತಲೆಗಚ್ಚಿ ಮಲಿಕತ್ತಾರಲ್ಲ, ಬೆಳಿಗ್ಗೆ ಗಂಟೆ ಕನ್ಸು ಹಂಗೆ ಬಿದ್ದಿರ್ತವೆ. ಅದಕ್ಕೆ ಕೆಲವರು ಮಾತಾಡ್ಕತ ನೋಡ್ಬೇಕು. ಏನಣ್ಣ 3-4 ದಿವಸ ಕನ್ಸಿಸರ್ಲ ಕಣ, ಮಲಿಕತ್ರ ಬರೀ ಕ್ಯಾರ ನಾಗರ ಮಸ್ಲೆಗಳೇ ಕಾಣಿಸ್ಕತ್ತವ. ಮನ ಚೇಳು ಕುಟುಂಬದಾಗಿತ್ತು ನೋಡು ಮಾರ್ಕು. ಇನ್ ಹೆಂಗಸರು ಕೇಳ್ಬೇಕ, ಅಯ್ಯೋ 4-4 ದಿವಸ ಸ್ವಪ್ನ ಸರ್ಲಕ್ಕವ. ಅಯ್ಯೋ ಮಲಿಕತ್ರ ಬರೀ ಬಳಗಾಚು ಕುಂಕುಮ ಅಲ್ಲಲ್ ಗಟ್ಲ ಕಾಣಿಸ್ಕತ್ತಕವ. ಮೊನ್ನ ಒಂದೋಡ್ ಕುಂಕುಮ ಒಂದೋಡ್ ಬಳ ಉಂಡ್ಲ ನಡ್ಸ್ನ ಟಿಪ್ಪರ್ ಲಾರಲ್ಲಿ ಹಳ್ಳಿಕರ ಉಂಡಿ ಹೋಯ್ತಿತ್ತು ದಾರಿಲಿ. ಈಗ್ಲೂ ಕಣ್ಣು ಕಚ್ಚಿನಂಗದಕವ. ಬಳಗಾಜು ಕುಂಕುಮ ಕಾಣಿಸ್ಕತ್ತವೆ. ಹಂಗಾರೆ ಯಾವಳ ಮುತ್ತದೆ ಸಾಯ್ತಾಳ ಬಿಡು. ಯಾವ ಮೊತ್ತದೊಳ ಸಾಯಲ್ಲ, ಮಲಗವತ್ತಿ ಯಾವ ಮಲಗಿಲ್ಲ. ನಾವು ಮಲಗಿಲ್ಲ ಅಂದ್ರೆ ದೇವರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ಅಂತ. ಇಲ್ಲಿ ಗಂಗಾಂಬಿಕೆಯವರಿಗೆ ಬಿದ್ದಿರೋದು ಸುಸ್ವಪ್ನ. ಬರಬರನೆ ಓಡ್ ಬಂದು ಗಂಡನಾದಂತ ಬಸವಣ್ಣನಿಗೆ ಹೇಳ್ತಾರಂತೆ, ಬಸವಣ್ಣನವರೇ ಇನ್ನು 7 ದಿವಸದಲ್ಲಿ ಪರಂ ಜ್ಯೋತಿರಮ್ಮ ಕಲ್ಯಾಣ ಪಟ್ಟಣ ಬರ್ತಾರಂತೆ. ಇಷ್ಟು ಜನಗಳ ಮಧ್ಯೆ ಪರಮಾತ್ಮನನ್ನ ಹೇಗೆ ಪತ್ತೆ ಹಚ್ತೀರಾ? ಇದಕ್ಕೆ ಏನಾದರೂ ಒಂದು ಏರ್ಪಾಡು ಮಾಡ್ಕೊಳ್ಳಿ ಸ್ವಾಮಿ. ನಿಜ ದೇವಿ, ನೀನ್ ಹೇಳಿದಾಗೆ ನಾನು ಖಂಡಿತವಾದ ಮಾಡ್ತೇನೆ.